ಇವತ್ತು ಕರ್ಡ್ ಬಗ್ಗೆ ಆದಷ್ಟು ಎಲ್ಲ ಡೀಟೇಲ್ಸ್ ನ ಕವರ್ ಮಾಡೋಣ. ಮೊದಲನೇದಾಗಿ ನೀವು 6 ಕಂಪ್ಲೀಟೆಡ್ ಮಂತ್ಸ್ ಆದ್ಮೇಲೆ ಮಗುಗೆ ಫುಡ್ ಇಂಟ್ರೊಡ್ಯೂಸ್ ಮಾಡ್ತಿರಲ್ಲ, ಸೊ ಅದೇ ತಿಂಗಳಲ್ಲಿ ನೀವು ಕರ್ಡ್ ಕೂಡ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬಹುದಾಗುತ್ತೆ. ಬಟ್ ಯಾವತ್ತು ನೀವು ಒಂದು ಗಮನದಲ್ಲಿ ಇಟ್ಕೋಬೇಕು, ಫಾರ್ ಎಕ್ಸಾಂಪಲ್ ಏನಂದ್ರೆ ಸಪೋಸ್ ನೀವು ರಾಗಿ ಸರಿನ ಇವತ್ತಿಂದ ಶುರು ಮಾಡಿದಿರಾ ಅಂದ್ರೆ ಗ್ರಾಜುವಲಿ 3 ಡೇಸ್ ಅಲ್ಲಿ ನೀವು ಅದರ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತಾ ಬರಬೇಕಾಗುತ್ತೆ. 4th ಡೇ ನಲ್ಲಿ ನೀವು ಕರ್ಡ್ ನ ಇಂಟ್ರೊಡ್ಯೂಸ್ ಮಾಡಿ ಯಾವಾಗ್ಲೂ. ಸೊ ಈ ರೀತಿ ಮಾಡೋದ್ರಿಂದ ಯಾವ ಫುಡ್ ಸಬ್ಸ್ಟೆನ್ಸ್ ಇಂದ ಮಗುಗೆ ಅಲರ್ಜಿ ಆಗ್ತಿದೆ ಅಂತ ನಾವು ಈಸಿಲಿ ಕಂಡಿಡ್ಕೋಬಹುದು. ಕರ್ಡ್ ಮಕ್ಕಳಲ್ಲಿ ಕೊಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಮಕ್ಕಳಲ್ಲಿ ಸಿಗಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಟ್ ಇಸ್ ರಿಚ್ ಇನ್ ಪ್ರೋಟೀನ್. ಚಿಕ್ಕ ಮಕ್ಕಳಲ್ಲಿ ಪ್ರೋಟೀನ್ ತುಂಬಾ ಅಗತ್ಯ ಇರುತ್ತೆ. ಏನಕ್ಕಂತ ಹೇಳಿದ್ರೆ ಅವ್ರ ಮಸಲ್ ಬಿಲ್ಡಿಂಗ್ ಗೆ ಅದು ಹೆಲ್ಪ್ ಆಗುತ್ತೆ. ಹಾಗೆ ಅವರು ರನ್ ಮಾಡೋದು ಮತ್ತೆ ಮೈಲ್ ಸ್ಟೋನ್ಸ್ ಅಚೀವ್ ಮಾಡೋದು ಕೂಡ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ. ಎರಡನೇದಾಗಿ ಕ್ಯಾಲ್ಸಿಯಂ ರಿಚ್ ಇರೋದ್ರಿಂದ ಮಕ್ಕಳಿಂದು ಬೋನ್ ಸ್ಟ್ರೆಂಥನ್ ಕೂಡ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಪ್ರೋಬಯೋಟಿಕ್. ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಬಿಕಾಸ್ ಓವರ್ ನೈಟ್ ನೀವು ಫರ್ಮೆಂಟೇಷನ್ ಮಾಡಿರ್ತೀರಾ ಅಲ್ವಾ. ಸೊ ಈ ತರ ಗುಡ್ ಬ್ಯಾಕ್ಟೀರಿಯಾ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿನ ಎನ್ಹಾನ್ಸ್ ಮಾಡುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಿರುತ್ತೆ ಕರ್ಡ್ ರಿಲೇಟೆಡ್ ಅಂತ ಹೇಳಿದ್ರೆ, ಕರ್ಡ್ ಕೊಟ್ಟ ತಕ್ಷಣ ನಮ್ಮ ಮಕ್ಕಳಿಗೆ ಏನಾದ್ರು ಕೋಲ್ಡ್ ಆಗ್ಬಿಡುತ್ತಾ, ಕಾಫ್ ಬಂದ್ಬಿಡುತ್ತಾ ಅಂತ ಸಾಕಷ್ಟು ಪೇರೆಂಟ್ಸ್ ಕೇಳ್ತೀರಾ. ಕರ್ಡ್ ಇಂದ ಯಾವತ್ತೂ ಯಾವುದೇ ಮಗುಗೆ ಕೋಲ್ಡ್ ಕಾಫ್ ಬರೋದಿಲ್ಲ. ಇಟ್ ಹ್ಯಾಸ್ ಅನ್ ಹೈಪರ್ ಥರ್ಮಿಕ್ ರೆಸ್ಪಾನ್ಸ್, ಅಂದ್ರೆ ಬಾಡಿನಲ್ಲಿ ಅದು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡುತ್ತೆ ಹೊರತು ಕಡಿಮೆ ಮಾಡೋದಿಲ್ಲ. ಕರ್ಡ್ ಪ್ರಿಪೇರ್ ಮಾಡುವಾಗ ಅನ್ಹೈಜಿನಿಕ್ ಪ್ರಾಕ್ಟೀಸಸ್ ಇಂದ ಪ್ರಿಪೇರ್ ಮಾಡೋದು, ನಿಮ್ಮ ಫ್ರಿಡ್ಜ್ ನ ನೀವು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಿರಲ್ಲ ಅದರಲ್ಲಿ ನೀವು ಕರ್ಡ್ ನ ಸ್ಟೋರ್ ಮಾಡೋದು, ಯುಟೆನ್ಸಿಲ್ಸ್ ಕ್ಲೀನ್ ಇಲ್ಲದೆ ಇರೋದು, ಹಾಗೆ ಮಕ್ಕಳು ಚಿಕ್ಕವರು ಇರೋದ್ರಿಂದ ಎಲ್ಲಾ ಐಟಮ್ಸ್ ಬಾಯಲ್ಲಿ ಇಟ್ಕೊಂತಿರೋದ್ರಿಂದ ಸೊ ಅವರು ವೆರಿ ಈಸಿಲಿ ವೈರಲ್ ಇನ್ಫೆಕ್ಷನ್ ನ ಅಕ್ವೈರ್ ಮಾಡ್ಕೊಂತಾರೆ. ಅದು ನಿಮ್ಮ ಕರ್ಡ್ ಗೆ ಇನ್ಸಿಡೆಂಟ್ಲಿ ರಿಲೇಟ್ ಆಗುತ್ತೆ ಅಷ್ಟೇ.